ಗ್ರಾಮಾಭಿವೃದ್ಧಿಯೇ ಸರ್ಕಾರದ ಆದ್ಯತೆ ಎಂದು ಹೇಳುವ ಕಾಲದಲ್ಲೇ ಶಾಸಕರ ತವರೂರಲ್ಲೇ ಪಂಚಾಯತ್ ಆಡಳಿತ ವಿರುದ್ಧ ಭಾರೀ ಅಸಮಾಧಾನ ವ್ಯಕ್ತಪಡಿಸಿದರು. ಗ್ರಾಮಸ್ಥರ ದೂರಿನ ಬಳಿಕ ಜಿಲ್ಲಾ ಪಂಚಾಯತ್ ಸಿಇಒ ಎಚ್ಚರಿಕೆ ನೀಡಿದರೂ ಕೂಡ ಅದನ್ನ ಲೆಕ್ಕಿಸದೆ ಪಿಡಿಒ ತಮ್ಮ ಬೇಜವಾಬ್ದಾರಿತನವನ್ನ ತೋರುತ್ತಿದ್ದಾರೆ ಎಂದು ಗಂಭೀರ ಆರೋಪ ಕೇಳಿಬಂದಿದೆ. ಹಿರೇಕೂಗಲೂರು ಗ್ರಾಮ ಪಂಚಾಯತ್ ಪಿಡಿಒ ವಿರುದ್ಧ ಈಗ ಗ್ರಾಮಸ್ಥರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಚನ್ನಗಿರಿ ತಾಲೂಕಿನ ಹಿರೇಕೂಗಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿವೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ರು. ಗ್ರಾಮ ಪಂಚಾಯತ್ ಪಿಡಿಒ ಹೊನ್ನಕ್ಕ ವಿರುದ್ಧ ಗ್ರಾಮಸ್ಥರು ಈಗಾಗಲೇ ದೂರು ನೀಡಿದ್ದ ಹಿನ್ನೆಲೆ ಸಿಇಒ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮದ ವೇಳೆ ಗ್ರಾಮಕ್ಕೆ ಭೇಟಿ ನೀಡಿದ್ದ ಜಿಲ್ಲಾ ಪಂಚಾಯತ್ ಸಿಇಒ ಗಿತ್ತೆಮಾಧವ ವಿಠಲರಾವ್ ಅವರು ಪಿಡಿಒಗೆ ಖಡಕ್ ಎಚ್ಚರಿಕೆ ನೀಡಿದರು. ಆದರೆ ಈ ಎಚ್ಚರಿಕೆಯನ್ನು ಕೂಡ ಲೆಕ್ಕಿಸದೆ ಪಿಡಿಒ ಗ್ರಾಮದಲ್ಲಿನ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸ್ಪಂದಿಸುತ್ತಿಲ್ಲ ಎಂಬುದು ಗ್ರಾಮಸ್ಥರ ಗಂಭೀರ ಆರೋಪವಾಗಿದೆ. ಇಂತಹ ಮೂಲಭೂತ ಸಮಸ್ಯೆಗಳು ವರ್ಷಗಳಿಂದ ಬಾಕಿ ಉಳಿದಿದ್ರೂ ಪಿಡಿಒ ಗ್ರಾಮಕ್ಕೆ ಭೇಟಿ ನೀಡದೆ ಜನರೊಂದಿಗೆ ಬೇರೆಯದ್ದೇ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಅಂತ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಗ್ರಾಮವು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಸವರಾಜ್ ವಿ ಶಿವಗಂಗಾ ಅವರ ಸ್ವಗ್ರಾಮವಾಗಿದ್ದು, ಶಾಸಕರ ತವರೂರಲ್ಲೇ ಈ ರೀತಿ ಆಡಳಿತ ವೈಫಲ್ಯ ನಡೆಯುತ್ತಿರುವುದು ಅಚ್ಚರಿಯ ಸಂಗತಿಯಾಗಿದೆ ಅಂತ ಗ್ರಾಮಸ್ಥರು ಕಿಡಿಕಾರಿದ್ರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಕೇಳ್ಬೇಕಾದ್ರೆ ನಾವು ಅರ್ಜಿ ಕೊಟ್ಟ ಕೇಳ್ಬೇಕಾ ಊರಿನ ಕೆಲಸಗಳನ್ನ ಕೇಳ್ಬೇಕಾದ್ರೆ ಅರ್ಜಿ ಕೊಟ್ಟ ಕೇಳ್ಬೇಕಾ? ಅವಶ್ಯಕತೆ ಇಲ್ರಿ, ನನಗೂ ಅರ್ಜಿ ಕೊಟ್ಟಿದ್ರೆ ನೀವು ಜನಗಳು ಬಂದಾಗ ಸಮಸ್ಯೆಗಳನ್ನ ಕೇಳ್ಬೇಕು, ಅವರನ್ನ ಆಲಿಸ್ಬೇಕು. ಸಿಇಒ ಹಳಿ ಬಂದು ಹೋಗ್ತಾ ಇದ್ದಾರೆ. ನಿಮ್ಮ ಜವಾಬ್ದಾರಿನೂ ಅದೇ. ನೀವು ಅವ್ರಿಗೇನು ಹೇಳಿದ್ದೀನಿ, ನೀವು ಆಫೀಸ್ ಟೈಮಿಂಗ್ ಬಿಟ್ಟು ಗಿಡ ಗೆಂಟೆಗಳು ಹುಲ್ಲು ಎಲ್ಲ ಬೆಳೆಯುತ್ತಲ್ಲ, ಚರಂಡಿ ಇಷ್ಟೊಂದು ಕಟ್ಕೊಂಡತ್ತಲ್ಲ, ಮತ್ತೆ ಪಂಚಾಯತ್ ಗಮನಕ್ಕೆ ತಂದಿದ್ರೆ ಇಲ್ವೋ? ಎಲ್ಲ ತಂದಿದೀವಿ ಸರ್, ಏನ್ ಮಾಡಂಗಿಲ್ಲ. ಈ ಸುತ್ತಮುತ್ತ ಎಷ್ಟು ಹೇಳಿದ್ರು ಅಷ್ಟೇ, ಓಡಾಡಕ್ ಆಗ್ತಾ ಇಲ್ಲ. ಇಲ್ಲಿ ಮಧ್ಯಾಹ್ನ ಟೈಮ್ ಆಗ್ಲಿ ನೈಟ್ ಟೈಮ್ ಆಗ್ಲಿ ತುಂಬಾ ಭಯ ಆಗ್ತದೆ. ಲೈಟ್ ಸರಿಯಾಗಿ ಬೀಳಲ್ಲ, ಗಿಡಗಳು ಅದೆಲ್ಲ ಇರ್ತತೆ, ಒಂದ್ ಔಷಧಿ ಹೊಡೆಯಲ್ಲ, ಏನಿಲ್ಲ ಸರ್. ಗಿಡಗಳು ಕ್ಲೀನ್ ಮಾಡಕ್ಕೂ ಆಗಲ್ಲ ನಮ್ಗೆ. ಮನೆ ಬಿಟ್ಟು ಆಚೆ ಬರೋದೇ ಕಷ್ಟ ಆಗ್ತತೆ. ಸಂಜೆ ಅಂದ್ರೆ ಒಳಗೆ ಇರ್ಬೇಕು ಸರ್, ಬಹಳ ಕಷ್ಟ ಮುತ್ತ ಎಲ್ಲ ಏನೈತಿ ಏನಿಲ್ಲ ಅನ್ನೋದು ಭಯ. ಹುಡುಗರು ಕಡೆ ಆಡಕ್ ಹೋಗೋದು ತೊಂದ್ರೆ. ಮನೇಲೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರು ಆ ಕೆಲಸ ಮಾಡ್ತಾರೆ. ಇನ್ ಮನೆಗಳ ಏರಿಯಾ ಅಕ್ಕಪಕ್ಕ ಮನೆ ಕ್ಲೀನ್ ಮಾಡ್ಕೊಳ್ಳೋ ತಿಳ್ಕೊಂತಾರ. ಈ ಕಡೆ ಎಲ್ಲ ನೋಡ್ರಿ, ಎಲ್ಲ ಡಸ್ಟ್ ಬಾಳ ಐತೆ, ತಿಪ್ಪೆ ಅವೆಲ್ಲ ಬಾಳ ಆಗಿದೆ, ಬಾಳ ಗಲೀಜೈತೆ ಸರ್ ನಮ್ಮ ಏರಿಯಾದಲ್ಲಿ. ಇಲ್ಲಿ ಲೈಟಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ ಎಲ್ಲ ಸರಿಯಾಗಿತ್ತು. ಬ್ಯಾಂಕಿಲ್ಲ, ಓಡಾಡಕ್ ತುಂಬಾ ತೊಂದ್ರೆ ಆಗ್ತೈತಿ. ಇಲ್ಲಿ ಓಡಾಡಕ್ಕೆ ಗಿಡ ಗೆಂಟೆ ಚಾದ್ರ ಹುಳ ಉಪ್ಪಡೆ ಅಂತ ನಾವು ಯಾವ ಟೈಮಲ್ಲಿ ಹೆಂಗೆ ಏನಂತ ಗೊತ್ತಾಗಲ್ಲ ಸರ್. ಅಷ್ಟೊಂದು ಅಲ್ಲ, ಪಂಚಾಯತಿ ಹಲವಾರು ಸರಿ ಲೈಟ್ ಹೊತ್ತಲ್ಲ, ಇಲ್ಲಿ ತೊಂದರೆ ಮಾತನಾಡ್ತಾ ಇದ್ದು ವಿಷಯ. ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ಹಲವಾರು ಸರಿ ಊರ ಅಭಿವೃದ್ಧಿ ಬಗ್ಗೆ ಮಾತನಾಡೋಕೆ ಹೋದರೆ ಅರ್ಜಿ ಕೊಡಿ ಅಂತ ಕೇಳ್ತಾರೆ. ನೋಡಿ, ಇಷ್ಟು ಚರಂಡಿಗಳಲ್ಲಿ ಇಷ್ಟು ಗಲೀಜಿದ್ರು ಕೂಡ ಇವತ್ತು ಕೂಡ ಚರಂಡಿ ಸಿಲ್ಟೆತ್ತಂಥ ಕೆಲಸಗಳನ್ನು ಮಾಡಿಲ್ಲ. ಬ್ಲೀಚಿಂಗ್ ಪೌಡ್ರನ್ನ ಇವತ್ತು ಕೂಡ ಚರಂಡಿಗಳಿಗೆ ಹಾಕಿಲ್ಲ. ಸುಮಾರು 3 ವರ್ಷ ಆಯ್ತನಪ್ಪ ಹಾಕಿದ. ಇವತ್ತು ಕೂಡ ಸೊಳ್ಳೆಗಾಗಿರಲಿ ಯಾವುದಕ್ಕೆಲ್ಲ ಊರಿನ ಔಷಧಿ ಹೊಡೆಯೋಂಥ ಒಂದು ಕಾರ್ಯಕ್ರಮವೂ ಮಾಡಿಲ್ಲ. ಅವರು ಒಂದು ವಾರ್ಡ್ ಸಭೆ, ಒಂದು ಗ್ರಾಮ ಸಭೆ ಅಂತ ಮಾಡ್ತಾರೆ. ಜನಗಳು ಗಮನಕ್ಕೆ ಬರಲಿಲ್ಲಂಗೆ ಅವ್ರು ಮಾಡಿ ಮುಗಿಸ್ತಾರೆ. ಈ JJMನವರು ಆಲ್ರೆಡಿ ವರ್ಕನ್ನು ಸ್ಟಾರ್ಟ್ ಮಾಡಿ ಈಗ 4 ವರ್ಷ ಆಯಿತು. CC ರೋಡನ್ನು 2 ಕಡೆ ಹೊಡೆದಿದ್ದಾರೆ. ಅವ್ರ ಗಮನಕ್ಕೆ ತಗೊಂಡೋಗಿ ಸರ್ ರೋಡ್ ಈ ಥರ ಹೊಡೆದು ಹಾಳು ಮಾಡಿದ್ದೀರಿ ಅಂತ ಹೇಳಿದ್ರು ಕೂಡ ಅವರು ಇಲ್ಲ, ನಾವು ಮಾಡ್ತೀವಿ, ಸದ್ಯ ಒಂದು ವಾರದ ಮುಗಿಸ್ತೀವಿ, ಇವತ್ತು ಮುಗಿಸಿ ನಾಳೆ ಮುಗಿಸ್ತೀವಿ ಅಂತ ಇದೇ ಥರ ಹೇಳಿ 4 ವರ್ಷ ಹೊತ್ತಿದ್ದಾರೆ. ಇಕ್ಕಟ್ಟಿಡ ರೋಡ್ಗಳಿಗೂ ಕೂಡ ನೆಲ್ಲಿಗಳನ್ನು ಅಳವಡಿಸಿದ್ದಾರೆ. ಆಲ್ರೆಡಿ ವೆಹಿಕಲ್ಗಳು ಓಡೋಕ್ಕೆ ಹಲವಾರು ಸಮಸ್ಯೆ ಆಗೈತೆ, ತೊಂದರೆ ಆಗ್ತೈತೆ ಅಂದರೂ ಕೂಡ JJMನವರಿಗೆ ಹೇಳಿದ್ರು ಕೂಡ ಅವರು ಕೂಡ ನಿರ್ಲಕ್ಷ್ಯತನ ಮಾಡ್ತಿದ್ದಾರೆ. ಇವತ್ತು ನಾಳೆ ಅದೇ ಉದಾಹರಣೆಗಳು ಕೊಟ್ಕೊತ ಹೋಗ್ತಾರೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಸೂಕ್ತ ಕ್ರಮ ಜರುಗಿಸ್ಬೇಕು ಅವ್ರ ಮೇಲೆ. ಈ ಊರಿನ ಅಭಿವೃದ್ಧಿ ಕೆಲಸಗಳನ್ನು ಬೇಗ ಮಾಡ್ಬೇಕಂತೇಳಿ ಒತ್ತಾಯಿಸ್ತೇನೆ. ಮಾದೇವಪ್ಪ ಅಂತ ಚರಂಡಿ ಒಂದು ಎಲ್ಲ ಹಾಳಾಗಿ ಹೋಗಿದ್ದಾವೆ. ಅದರ ನಂತರ ಬಂದು ಮಾಡ್ತೀವಿ ಅಂತಂದು ಹೇಳ್ತಾರೆ. ಪಂಚಾಯತಿ ಒಳಗೆ ದುಡ್ಡಿಲ್ಲ ಅಂತಂದು ಹೇಳ್ಕೊಂತಾರೆ. ಬರೀ ಇಂಥ ವಾಲ್ಸ್ ಮಾಡಿ ಈ ಎಲ್ಲ ಪೂರ್ತಿ ಚರಂಡಿನೆಲ್ಲ ಮುಳುಗಿ ಹಾಳಾಗಿ ಹೋಗಿದ್ದಾವೆ. ಸ್ವಚ್ಛವನ್ನು ಮಾಡ್ತಾಯಿಲ್ಲ. ಆಗ ನಾವು ಎಲ್ಲ ನೋಡಿ ಕಣ್ಣಾಗಿ ನಾವು ನೋಡಬಾರ್ದು ಅನ್ನೋ ಮಟ್ಟಕ್ಕಾಗಿದ್ದಾವೆ.
ಗಿಡ ಮರ ವಸ್ತು ಬೆಳೆದು ಎಲ್ಲ ಮಳೆ ಬಂದ್ರೆ ನೀರು ನುಗ್ಗಿ ಮನೆಗಳೆಲ್ಲ ಹಾಳಾಗಿ ಸೊಳ್ಳೆ ಕಾಟ ಹಿಡಿಯೋ ಬಂದಮೇಲೆ ಏನೇನು ಕೆಲಸ ಆಗಿಲ್ಲ, ಯಾವುದೂ ಕೆಲಸ ಇಲ್ಲ. ಊರಿಗೇನೋ ಬಂದಿಲ್ಲ? ಊರಿಗೆ ಬಂದಾರ ಒಂದ್ಸರಿ ಮೊನ್ನೆ ಇದು ಮೀಟಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ವಾರ್ಡ್ ಸಭೆ. ಅದ್ರಾಗ ಹೇಳಿದ್ರೆ ಅಲಕ್ಷ್ಯ ಮಾಡ್ಕೊಂತ ನಮಗೆ ಬರಲ್ಲ ಇದು, ಅವ್ರಿಗೆ ಬರಲ್ಲ, ಬರೀ ಆ ಟೈಪ್ ಹೇಳ್ತಾರೆ.